ಹಾಯ್ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಿಂಗ್ ಬೀಡ್ಸ್ ಮತ್ತು ಸ್ಮಾಲ್ ರೌಂಡ್ ಫ್ಲ್ಯಾಟ್ ಬೀಡ್ಸ್ನ ಯೂಸ್ ಮಾಡಿ ಹೇಗೆ ಕ್ರೋಶ ಕುಚ್ಚು ಡಿಸೈನ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಮೋಟಿಫ್ ಡಿಸೈನು. ಸೊ ಅಂದರೆ ಮೋಟಿಫ್ಸ್ ಅಂದರೆ ಸಿಂಗಲ್ ಪೀಸಸ್ ಕ್ರೋಶಟ್ ಡಿಸೈನ್ ಮಾಡಿಕೊಂಡು ಅದನ್ನು ಸ್ಯಾರಿ ಪಲ್ಲುಗೆ ಅಟ್ಯಾಚ್ ಮಾಡ್ತಾರಲ್ಲ ಆ ಥರ ಡಿಸೈನ್ಸಿಗೆ ಮೋಟಿಫ್ ಡಿಸೈನ್ಸ್ ಅಂತ ಹೇಳ್ತಾರೆ. ಸೊ ಈಗ ಫಸ್ಟ್ ರಿಂಗ್ಗೆ ಸಿಲ್ಕ್ ಥ್ರೆಡ್ 6 ಎಳೆ ಮಾಡ್ಕೊಂಡಿದ್ದೀನಿ. ಅದನ್ನು ದಾರಾನ ರಿಂಗ್ಗೆ ಗಂಟು ಹಾಕೋತಿದ್ದೀನಿ. ಕೆಲವು ಸರಿ ಗಂಟು ಹಾಕೊಂಡಾದಮೇಲೆ ಕ್ರೋಶ ನೀಡಲ್ನ ಆ ಗಂಟು ಒಳಗಿಂದ ಸೇರಿಸಿ ಒಂದು ಲೂಪ್ ಎಳ್ಕೋಬೇಕು. ಅದು ನಮಗೆ ಸಿಂಗಲ್ ಹುಕ್ ಬರುತ್ತಲ್ಲ ಅದರಿಂದ ಇನ್ನೊಂದು ಸರಿ ಲೂಪ್ ತೊಗೊಂಡು ಸಿಂಗಲ್ ಕ್ರೋಶೆಟ್ ಅಂತ ಹೇಳ್ತಾರಲ್ಲ ಆ ಥರ ತೊಗೊಂಡು ಮತ್ತು ಅದನ್ನೇ ರಿಂಗ್ ಸುತ್ತಲೂ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ನಾವೇನು ಈಗ ಕ್ರೋಶೆಟ್ ಮಾಡಬೇಕಂತಿದ್ದೀವಲ್ಲ ಅದರೊಳಗೇ ಥ್ರೆಡ್ ಬರೋ ಥರ ಹಿಡ್ಕೊಂಡು ಲೂಪ್ ತಿಕ್ಕೊಳ್ಳೋದು. ಸೊ ಇದೇ ಥರ ರಿಂಗ್ ಪೂರ್ತಿ ಕಂಪ್ಲೀಟ್ ಆಗುವಷ್ಟು ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿ ನಿಧಾನಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇರೋರಿಗೆ ಬೇಗ ಬಂದುಬಿಡುತ್ತೆ. ಇದನ್ನೇ ರಿಂಗ್ ಸುತ್ತ ನಾನು ಥ್ರೆಡ್ ತೊಗೊಂಡು ಸಿಂಗಲ್ ಕ್ರೋಶೆಟ್ ಮಾಡ್ತಿದ್ದೀನಲ್ಲ, ಇದೇ ಪ್ಲೇಸಲ್ಲಿ ನೀವು ಡಬಲ್ ಕ್ರೋಶೆಟ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಅದು ಡಿಸೈನ್ ತುಂಬ ದೊಡ್ಡದಾಗಿ ಹೋಗುತ್ತೆ ಅಂತ ನಾನು ಬರೀ ಸಿಂಗಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ ರಿಂಗಿಗೆ ಫುಲ್ಲು. ಸೊ ಇದು ಕಂಪ್ಲೀಟ್ ಮಾಡ್ಕೊಂಡು ನಾನು ನಿಧಾನಕ್ಕೆ ತೋರಿಸ್ತಿದ್ದೀನಿ ಎಲ್ರಿಗೂ ಗೊತ್ತಾಗಲಿ ಅಂತ. ಬಿಗಿನರ್ಸ್ ಕೂಡ ಮಾಡ್ಕೊಳ್ಳೋಂಥ ಸಿಂಪಲ್ ಡಿಸೈನ್ ಇದು. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ. ಗೊತ್ತಾದವರು ವಿಡಿಯೋ ಸ್ವಲ್ಪ ಫಾಸ್ಟ್ ಸೆಟ್ಟಿಂಗ್ಸಲ್ಲಿ ಫಾಸ್ಟ್ ಇರುತ್ತೆ, ಟೈಮಿಂಗ್ಸು ಸ್ಪೀಡು ಅದರಲ್ಲಿ ಸ್ವಲ್ಪ ಫಾಸ್ಟ್ ಇಟ್ಕೊಳ್ಬೇಕಿದ್ರೆ ನೋಡ್ಕೊಳ್ಳಿ. ಸೊ ಎಲ್ಲರಿಗೂ ಅರ್ಥ ಆಗಬೇಕಲ್ಲ, ಸ್ವಲ್ಪ ಸ್ಲೋ ಆಗಿ ತೋರಿಸಿ ನೆಕ್ಸ್ಟ್ ಎಲ್ಲ ಸ್ಪೀಡಪ್ ಮಾಡಿದ್ದೀನಿ. ಸೊ ಯಾಕಂದರೆ ಟೈಮಿಂಗ್ಸು ಮೇಂಟೈನ್ ಮಾಡಬೇಕು, ಎಲ್ರಿಗೂ ಅರ್ಥನೂ ಆಗಬೇಕು. ಹಾಗಾಗಿ ಸ್ವಲ್ಪ ಯಾರು ಸ್ಕಿಪ್ ಮಾಡಬೇಡಿ, ಸ್ವಲ್ಪ ಫಾಸ್ಟ್ ಮೂವ್ ಬೇಕಾದರೆ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ರಿಂಗ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಫ್ಲ್ಯಾಟ್ ಬೀಡ್ಸ್ನ ಯೂಸ್ ಮಾಡ್ತೀನಿ. ಸೊ ಈಗ ರಿಂಗ್ ಸಿಂಗಲ್ ಕ್ರೋಶೆಟ್ ಹಾಕಿದ್ದು ಕಂಪ್ಲೀಟ್ ಆಗ್ತಾಯಿದೆ. ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೂ ಈಗ ಎಂಡಿರೋದನ್ನು ನಾವು ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು ಒಂದ್ಸರಿ. ಸೊ ಈಗ ಫ್ಲ್ಯಾಟ್ ಬೀಡ್ ಒಂದು ಹಾಕ್ಕೊಂಡಿದ್ದೀನಿ. ಆ ಫ್ಲ್ಯಾಟ್ ಬೀಡ್ ಹೊರಗಡೆ ಲಾಕ್ ಮಾಡಿಕೊಂಡು ಆಮೇಲೆ ಥ್ರೆಡ್ ಏನು ಸಿಂಗಲ್ ಕ್ರೋಶೆಟ್ ಮಾಡಿದ್ವಲ್ಲ ಅಲ್ಲಿಗೆ ಜಾಯಿನ್ ಮಾಡ್ತಿದ್ದೀನಿ. ಸೊ ಈ ಥರ ನಾನು 3 ಬೀಡ್ಸು ಫ್ಲ್ಯಾಟ್ ಬೀಡ್ಸ್ ಇರೋದನ್ನು ಹಾಕ್ಕೋತಿದ್ದೀನಿ. 3 ಫ್ಲ್ಯಾಟ್ ಬೀಡ್ಸ್ನ ಈಗ ಜಾಯಿನ್ ಮಾಡಿದ್ದಾಗಿದೆ. ಅದು ಸೈಜ್ ಎಷ್ಟಿರುತ್ತೆ ಅಲ್ಲಿವರೆಗೂ ತೊಗೊಂಡು ಲಾಕ್ ಮಾಡೋದು. ಲಾಕ್ ಆದಮೇಲೆ ನಾವು ಮತ್ತೆ ಬರೀ ಚೈನ್ಸು 5 ಅಥವಾ 6 ಚೈನ್ಸು ಅದಕ್ಕೆ ಎಷ್ಟು ಬೇಕಿರುತ್ತೆ ಆ ಬೀಡ್ ಪೂರ್ತಿ ಕವರ್ ಆಗೋಕ್ಕೆ ಮೇಲಿಂದ ಅದು 5 ಅಥವಾ 6 ಬೇಕಿದೆ. ತುಂಬ ದೊಡ್ಡಗೆ ಹಾಕೋರಾದರೆ 5 ಸಾಕಾಗುತ್ತೆ, ಒಂದು ಮೀಡಿಯಮ್ 5 ಅಥವಾ 6 ಚೈನ್ಸ್ ಅದು ಬೀಡ್ಸ್. ಸೊ ಆ ಚೈನ್ ಇನ್ನು ಚಿಕ್ಕದು ಸಿಕ್ಕಿತ್ತಂದರೆ 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ. ಒಂದು ಮೀಡಿಯಮ್ ಸೈಜಲ್ಲಿ ಲಾಕ್ ಮಾಡಬೇಕು. 5 ಅಥವಾ 6 ಅಲ್ಲಿಂದನೇ ನೆಕ್ಸ್ಟ್ 5 ಲೂಸ್ ಆಗಿದ್ರು 5 ಚೈನ್ಸ್ ಅಥವಾ 6 ಚೈನ್ಸ್ ಟೈಟ್ ಮಾಡಿರ್ತೀವಿ. ಅಷ್ಟದ್ದು ಮೇಲೆ ಮತ್ತೆ ಚೈನ್ಸ್ ಡಿಸೈನ್ ಮಾಡೋರಿದ್ದೀವಿ. ಆ ಬೀಡ್ ಮತ್ತೆ 3 ಬೀಡ್ ಸೆಕೆಂಡ್ ಮತ್ತು ಥರ್ಡ್ ಬೀಡ್ ಮಧ್ಯದಲ್ಲಿ ಚೈನ್ 5 ಅಥವಾ 6 ಮತ್ತೆ ಆಗುತ್ತೆ ನೋಡ್ಕೊಂಡು ಥರ್ಡ್ ಬೀಡ್ ಮೇಲೆ ಬರೋ ಥರ. ಸೊ 5 ಅಥವಾ 6 ಚೈನ್ ಆದಮೇಲೆ ಇದು ಉಲ್ಟಾ ತಿರುಗಿಸ್ಕೊಂಡು ಚೈನ್ಸ್ ಹಾಕಿರ್ತೀವಿ. ಅದನ್ನು ಮತ್ತೆ ಸ್ಟ್ರೈಟ್ ಮಾಡ್ಕೊಂಡು ಏನು ರಿಂಗ್ ಬೀಡ್ ಮಾಡಿರ್ತೀವಲ್ಲ ಫ್ರಂಟ್ ಪೋರ್ಷನ್ನೇ ಲೂಪ್ಗೆ ಜಾಯಿನ್ ಮಾಡೋದು. ಯಾಕಂದರೆ ಪ್ರತಿ ಸರಿ ರಿಂಗ್ ಮೇಲೆ ಲಾಕ್ ಮಾಡು, ಥ್ರೆಡ್ ಕಟ್ ಮಾಡು, ಚೆನ್ನಾಗಿ ರೆಡಿಯಾಗಿದೆ. ಈಗ ಪೈಕಾಟ್ ಡಿಸೈನ್ ಅಂತ ಏನು ಹೇಳ್ತೀವಲ್ಲ, ಏನಂದರೆ 1 2 3 ಲೂಪ್ಸ್ ಮಾಡೋದು, ಸಿಂಗಲ್ ಚೈನ್ಸ್ ಮಾಡೋದು. ನಾವೇನೀಗ ಇಷ್ಟೊತ್ತು 6 ಚೈನ್ಸ್ದು ಲೂಪ್ ಮಾಡ್ಕೊಂಡ್ವಲ್ಲ ಬೀಡ್ ಮೇಲೆ, ಅದ್ರ ಮೇಲೆ ಮತ್ತೆ ಲಾಕ್ ಮಾಡೋದು. ಅದು 5 ಟೈಮ್ಸ್ ಅಥವಾ 6 ಟೈಮ್ಸು. ಅದು ಬೀಡ್ ಸ್ವಲ್ಪ ದೊಡ್ಡದಿತ್ತು ಅಂತಂದರೆ
ನಾವು ಇನ್ನೊಂಚೂರು ಜಾಸ್ತಿ ಹಾಕಬೇಕಾಗತ್ತೆ. ಬೀಡು ಈಗ ನಾನು ತೊಗೊಂಡಿರೋ ಸೈಜಿಂದೇ ಆದರೆ 5 ಟೈಮ್ಸ್ ಪೈಕಾಟ್ಸ್ ಮಾಡ್ತೀವಿ. ಅಂದರೆ 3 ಸರಿ ಯಾವ ಪಾಯಿಂಟಿಂದ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಲೂಪ್ ಮಾಡೋಕ್ಕೆ, ಅದೇ ಪಾಯಿಂಟಲ್ಲೇ ಲಾಕ್ ಮಾಡ್ತೀವಿ. ಇಷ್ಟೊತ್ತು ಬೀಡ್ ಸುತ್ತಕ್ಕೆ ಮಾಡಿದ್ವಲ್ಲ, ಆ ಥರ 3 ಚೈನ್ಸ್ ಮಾಡಿಕೊಂಡು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಆ ಪಾಯಿಂಟಲ್ಲಿ ಲಾಕ್ ಮಾಡ್ತೀವಿ. ಒಂದು ಬೀಡ್ ಬೀಡ್ ಸುತ್ತ ನಾವೇನು 6 ಚೈನ್ಸಿಂದ ಮಾಡಿದ್ವಲ್ಲ ಅದಕ್ಕೆ ಪ್ರತಿ ಸರಿನೂ 5 ಅಥವಾ 6 ಪೈಕಾಟ್ಸ್ ಫಿಲ್ ಆಗುತ್ತೆ ಅಷ್ಟು ಜಾಗದಲ್ಲಿ. ಬೀಡ್ ಸೈಜ್ ದೊಡ್ಡದಿದ್ದರೆ ಮಾತ್ರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅಥವಾ ನೀವು ಇನ್ನೂ ಸ್ವಲ್ಪ ತಿಕ್ಕಾಗಿ ದೊಡ್ಡದಾಗಿ ಕಾಣಿಸೋ ಥರ ಮಾಡ್ತೀವಿ ಅಂತಂದರೆ 6 ಅಥವಾ 7 ಪೈಕಾಟ್ಸ್ನ ಕೂಡ ಮಾಡ್ಕೋಬೋದು. ಈ ಥರ ಪ್ರತಿ ಮೋಟಿಫ್ಗೂ ಮಾಡಿ ರೆಡಿ ಇಟ್ಕೊಳ್ಳೋದು. ಇದು ಬೇಸಿಕ್ ಡಿಸೈನು. ಪೈಕಾಟ್ಸ್ ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು. ಒಂದು ಫಸ್ಟ್ ಏನು ಬರಬೇಕು, ರಿಂಗ್ ಬೀಡ್ ಸುತ್ತ ಕವರ್ ಮಾಡೋ ಥರ ಚೈನ್ ಸ್ಟಿಚಸ್ ಸಿಂಗಲ್ ಕ್ರೋಶೆಟ್ ಬಂದರೆ ಸಾಕು. ಸಿಂಗಲ್ ಕ್ರೋಶೆಟು ಮತ್ತು ಪೈಕಾಟ್ ಹಾಕಕ್ಕೆ ಬಂದರೆ ಸಾಕು. ಸಿಂಪಲ್ಲಾಗಿ ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ಮಾಡ್ಕೋಬೋದು. ಇದನ್ನೇ ನಾನು ಸ್ಯಾರಿಲಿ ಡಬಲ್ ಕಲರ್ ಇದೆ, ಪರ್ಪಲ್ ಕಲರ್ ಮತ್ತು ಗ್ರೀನ್ ಕಲರು. ಸೊ 2 ಕಲರ್ಸಲ್ಲೂ ಇದು ಮೋಟಿಫ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಗ್ಲೂ ಮಾಡಿದ್ರೆ ನಮಗೆ ಅದು ಏನು ಥ್ರೆಡ್ ಬಿಚ್ಕೊಳ್ಳುತ್ತೆ ಅನ್ನೋದು ಏನು ಹೆದರಿಕೆ ಇರೋದಿಲ್ಲ. ಗ್ಲೂ ಸ್ವಲ್ಪ ಜಾಸ್ತಿ ಹಾಕಿನೇ ಮಾಡಿಕೊಂಡ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಇಲ್ಲಿ ಡಬಲ್ ಕಲರ್ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು. ಸ್ಯಾರಿಗೆ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡು ಕೆಳಗೆ ಬರೋಂಗೆ ಬ್ಯಾಕ್ ಸೈಡ್ ಏನಿರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಫಸ್ಟ್ 1.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಫುಲ್ಲು. ನೀವು ಇನ್ನೂ ಹತ್ರಕ್ಕೆ ಬೇಕು ಮೋಟಿಫ್ ತಿಕ್ಕಾಗಿ ಪಕ್ಕನೇ ಕಾಣಿಸ್ಲಿ ಅಂತಂದರೆ 1 ಇಂಚಿಗೂ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ. ಹತ್ರಕ್ಕೆ ಬೇಕಿದ್ದರೆ ಹತ್ರಕ್ಕೆ, ಇಲ್ಲ ಗ್ಯಾಪ್ ಜಾಸ್ತಿ ಇರಲಿ ಅಥವಾ ಮಧ್ಯದಲ್ಲಿ 2 ಮೋಟಿಫ್ ನಾವೇನು ಡಿಸೈನ್ ರೆಡಿ ಮಾಡ್ಕೊಂಡಿದ್ದೀವಿ ಅದ್ರ ಮಧ್ಯದಲ್ಲಿ ಅದೇನು ಕುಚ್ಚು ಟ್ಯಾಸಲ್ ಹೇಳ್ತೀವಲ್ಲ ಅದನ್ನು ಥ್ರೆಡ್ ಟ್ಯಾಸಲ್ ಹಾಕ್ಕೋತೀವಿ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಗ್ಯಾಪ್ ಜಾಸ್ತಿ ಇಟ್ಕೊಂಡು ನಾನಿಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾಡಿರೋ ರೆಡಿ ಮೋಟಿಫ್ನ ಕಾಟನ್ ದಾರ, ಸೇಮ್ ಕಲರ್ ದಾರ ಹಾಕ್ಕೊಂಡು 4 ಎಳೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಇಟ್ಕೊಂಡು ಹೊಲ್ಕೋತಿದ್ದೀನಿ ಕೈನಲ್ಲಿ ಸೂಜಿ ದಾರದಿಂದ. ಸಿಂಗಲ್ ಪಾಯಿಂಟಲ್ಲಿ ಹೊಲಿದ್ರೆ ಅದು ರೊಟೇಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸೆಂಟ್ರ್ ಪಕ್ಕದಲ್ಲಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡೂ ಪಕ್ಕದಲ್ಲಿ ಸ್ವಲ್ಪನೇ ತೊಗೊಂಡು 2-3 ಸರಿ ಸ್ಟಿಚ್ ಹಾಕ್ಕೊಂಡ್ರೆ ಸೇಮ್ ಕಲರ್ ಇದ್ದರೆ ಏನೂ ಗೊತ್ತಾಗಲ್ಲ ಸ್ಟಿಚ್ ಮಾಡಿದ್ದೀವಿ ಅಂತ. 2 ಸೈಡ್ ಪಕ್ಕದಲ್ಲಿ ಹೊಲಿದ್ಬಿಟ್ಟು ಲಾಕ್ ಮಾಡಿ ಗಂಟು ಹಾಕಿ ಅದು ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಗಮ್ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಂಡು ಡ್ರೈ ಮಾಡಿಕೊಂಡ್ರೆ ಸ್ಟಿಫಾಗಿ ರೆಡಿ ಆಗುತ್ತೆ. ಸಿಂಗಲ್ ಸೆಂಟ್ರಲ್ ಮಾತ್ರ ಹೊಲಿದ್ರೆ ತಿರುಗ್ತಾ ಇರುತ್ತೆ, ಅದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ 2 ಸೈಡು ಡಾಟ್ಸ್ ಥರ ಹೊಲ್ಕೊಂಡ್ರೆ ಈಸಿ ಆಗುತ್ತೆ. ಜಿಗ್ಜಾಗ್ ಮಾಡಿರ್ತೀವಲ್ಲ ಅದು ಜರಿ ಇರೋ ಕಡೆ ಸ್ವಲ್ಪ ದಪ್ಪ ಅನಿಸ್ಬೋದು. ಆವಾಗ ನೆಲಕ್ಕೆ ಅಥವಾ ಟೇಬಲ್ ಮೇಲೆ ಸೂಜಿ ಪ್ರೆಸ್ ಮಾಡಿಕೊಂಡು ಒಳಗೆ ತೊಗೊಂಡ್ರೆ ಈಸಿ ಆಗುತ್ತೆ. ಕೈಗೇನು ನೋವಾಗಲಿಲ್ದಂಗೆ ಮಾಡ್ಕೋಬೋದು. ಸೊ ಇದು 2 ಕಲರ್ ಆಲ್ಟರ್ನೇಟ್ ಕಲರ್ಸು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಇದೇ ಥರ ಮಿಕ್ಕಿರೋ ಎಲ್ಲ ಮೋಟಿಫ್ನು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ಸೊ ನೋಡಿ ಆಲ್ಟರ್ನೇಟ್ ಕಲರ್ಸು ನಾನು ಗ್ರೀನ್ ಕಲರ್ ಫಸ್ಟು, ಪರ್ಪಲ್ ನೆಕ್ಸ್ಟ್ ಮಾಡಿದ್ದೀನಿ. ಯಾಕಂದರೆ ಪರ್ಪಲ್ ಪಲ್ಲು ಇದೆಲ್ಲ, ಹಾಗಾಗಿ ನಾನು ಈ ಥರಕ್ಕೆ ಮಾಡಿದ್ದೀನಿ. ಎಂಡಿಂಗ್ ಕೂಡ ನಮಗೆ ಗ್ರೀನ್ ಕಲರಲ್ಲೇ ಎಂಡ್ ಆಗಬೇಕು, ಆ ಥರಕ್ಕೆ ಮ್ಯಾಚ್ ಮಾಡಿಕೊಂಡು ನೋಡ್ಕೋಬೇಕು. ಫಸ್ಟೇ ಎಷ್ಟು ಕೌಂಟಿಂಗ್ಸ್ ಬೇಕಾಗತ್ತೆ. ನಾನಿಲ್ಲಿ 25 ಹಾಕಿದ್ದೀನಿ. ಗ್ರೀನ್ ಕಲರ್ದು ಜಾಸ್ತಿ, ಪರ್ಪಲ್ದು 1 ನಂಬರ್ ಕೌಂಟಿಂಗ್ ಕಡಿಮೆ. ಯಾಕಂದರೆ ಆಲ್ಟರ್ನೇಟ್ ಬರುತ್ತಲ್ಲ, ಸೊ 2 ಗ್ರೀನ್ ಮಧ್ಯದಲ್ಲಿ 1 ಪರ್ಪಲ್, ಹಾಗಾಗಿ ಅದು ಕಡಿಮೆ ಇಟ್ಕೊಂಡಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ್ದು ಎಷ್ಟೊಂದು ವೀಡಿಯೋಸ್ ಇದೆ. ಮ್ಯಾಕ್ಸಿಮಮ್ ನಾನು ಓನ್ ಡಿಸೈನ್ಸೇ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರೋಂಥದ್ದು. ಇದು ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.